morning students. In today's class we are discussing the topic called motherboard. Today's topic is motherboard. Okay, the computer is built up around this motherboard, and this motherboard is a important part of a computer. Computer ಒಳಗಿರೋ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, motherboard ಅಂತ ಕರಿತೀವಿ. Okay, and this motherboard is a large printed circuit board which is having some chips or a slots or a connectors or a controllers and other electronic components. Okay, this motherboard is a large printed circuit board. ಇದೇನೊಂದು ಸರ್ಕ್ಯೂಟ್ ಬೋರ್ಡ್. ಓಕೆ, ಇದರಲ್ಲಿ ಏನೇನಿರುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಚಿಪ್ಸ್ ಇರುತ್ತೆ, ಪೋರ್ಟ್ಸ್ ಇರುತ್ತೆ, ಸ್ಲಾಟ್ಸ್ ಇರುತ್ತೆ, ದೆನ್ ಕನೆಕ್ಟರ್ಸ್ ಅಂತ ಇರುತ್ತೆ. ಓಕೆ, ಅಂಡ್ ಅದರ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಇರುತ್ತೆ ಈ ಮದರ್ ಬೋರ್ಡ್ ಅಲ್ಲಿ. ಓಕೆ, ಅಂಡ್ ದಿಸ್ ಮದರ್ ಬೋರ್ಡ್ ಯಾವುದೇ ಒಂದು ಕಾಂಪೋನೆಂಟ್ಸ್ ಆಗಲಿ, ಕಂಪ್ಯೂಟರ್ ಒಳಗಿರೋ ಯಾವುದೋ ಒಂದು ಕಾಂಪೋನೆಂಟ್ಸು, if it want to communicate with the other component, it should go through what? This motherboard. ಕಂಪ್ಯೂಟರ್ ಒಳಗಡೆ ಇರೋ ಯಾವುದೇ ಒಂದು ಕಾಂಪೋನೆಂಟ್ಸ್ ಆಗಲಿ ಬೇರೆ ಒಂದು ಕಾಂಪೋನೆಂಟ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು ಅಂದರೆ ಫಸ್ಟ್ ಇಟ್ ಶುಡ್ ಗೋ ಥ್ರೂ ದಿಸ್ ಮದರ್ ಬೋರ್ಡ್. ಓಕೆ, ಮದರ್ ಬೋರ್ಡ್ ಥ್ರೂನೇ ಏನಾಗುತ್ತೆ, ಎಲ್ಲ ಕಾಂಪೋನೆಂಟ್ಸಲ್ಲೂ ಕಮ್ಯುನಿಕೇಷನ್ ಸಾಧ್ಯ ಆಗುತ್ತೆ. ಓಕೆ, here every component inside the computer has to communicate through the motherboard, either by directly plugging into or by communicating through one of the motherboard ports. Directly ಅದು ಪ್ಲಗ್ ಆಗಿರುತ್ತೆ ಅಥವಾ ಯಾವುದೋ ಒಂದು ಮದರ್ಬೋರ್ಡ್ ಪೋರ್ಟ್ಲಿಂದ ನಂತರ ಬಟ್ ಕಮ್ಯುನಿಕೇಷನ್ ಆಗೋದೇನು, ಇಟ್ ಶುಡ್ ಬಿ ಥ್ರೂ ದ ಮದರ್ಬೋರ್ಡ್ only. And the electronic components mounted on the motherboard are processor, memory chips, interfaces and various ports and all expansion cards. ಅಂದರೆ ಇದರೊಳಗೆ ಏನೇನಿದೆ ಅಂತಂದ್ರೆ ಮದರ್ ಬೋರ್ಡಲ್ಲಿ ಏನೇನಿದೆ ಅಂತಂದರೆ ಪ್ರೊಸೆಸರ್ಸ್ ಇರುತ್ತೆ, ನೆಕ್ಸ್ಟ್ ಮೆಮೊರಿ ಚಿಪ್ಸ್ ಇರುತ್ತೆ, ಇಂಟರ್ಫೇಸಸ್ ಇರುತ್ತೆ, ದೆನ್ ಪೋರ್ಟ್ಸ್ ಇರುತ್ತೆ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಕಾರ್ಡ್ ಅಂತ ಸಿಗುತ್ತೆ. ಆ ಎಕ್ಸ್ಪ್ಯಾನ್ಷನ್ ಕಾರ್ಡ್ಸ್ ಅಂತ ಏನಿರುತ್ತೆ ಈ ಮದರ್ ಬೋರ್ಡಲ್ಲೇ ಇರುತ್ತೆ. The motherboard is the hub which is used to connect all the necessary components of a computer. ಯಾವುದೇ ಒಂದು ನೆಸಸರಿ ಕಾಂಪೋನೆಂಟ್ಸ್, ಕಂಪ್ಯೂಟರ್ ಒಳಗಿರೋ ಕಾಂಪೋನೆಂಟ್ಸ್ನ ಕನೆಕ್ಟ್ ಮಾಡಲಿಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಮದರ್ ಬೋರ್ಡ್. ಆ್ಯಂಡ್ ದ ರ್ಯಾಮ್ ಆ್ಯಂಡ್ ಹಾರ್ಡ್ ಡ್ರೈವ್, ಡಿಸ್ಕ್ ಡ್ರೈವ್ಸ್ ಆ್ಯಂಡ್ ಆಪ್ಟಿಕಲ್ ಡ್ರೈವ್ಸ್ ಆರ್ ಪ್ಲಗ್ಡ್ ಇಂಟು ಇಂಟರ್ಫೇಸಸ್ ಆನ್ ದ ಮದರ್ ಬೋರ್ಡ್. ಅಂದರೆ ಮದರ್ ಬೋರ್ಡ್ ಮೇಲ್ಗಡೆ ಏನೇನು ಪ್ಲಗ್ ಮಾಡಿರ್ತಾರೆ ಅಂತಂದರೆ ರ್ಯಾಮ್, ದಟ್ ಈಸ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಹಾರ್ಡ್ ಡ್ರೈವ್ಸ್ ಅಂತ ಇರುತ್ತೆ, ಡಿಸ್ಕ್ ಡ್ರೈವ್ಸ್ ಅಂತ ಇರುತ್ತೆ, ಆಪ್ಟಿಕಲ್ ಡ್ರೈವ್ಸ್ ಅಂತ ಇರುತ್ತೆ. ಇವೆಲ್ಲ ಎಲ್ಲಿ ಕನೆಕ್ಟ್ ಆಗಿರುತ್ತೆ ಅಂತಂದರೆ ಮದರ್ ಬೋರ್ಡ್ ಮೇಲ್ಗಡೆ ಏನಾಗಿರುತ್ತೆ ಇವೆಲ್ಲ ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ದಿಸ್ ಮದರ್ ಬೋರ್ಡ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ 3 ಥಿಂಗ್ಸ್. ಈ ಮದರ್ ಬೋರ್ಡ್ನ ನಾವು ಯಾವ ಥರ ಕ್ಯಾರೆಕ್ಟರೈಸ್ ಮಾಡ್ತೀವಿ ಅಂತಂದರೆ ದ 3 ಥಿಂಗ್ಸ್. ದ ಫಸ್ಟ್ ಒನ್ ಈಸ್ form factor, then the second one is chipset, then the third one is a processor socket. Processor socket. Okay, this motherboard is characterized by these 3 things. ಫಾರ್ಮ್ ಫ್ಯಾಕ್ಟರ್ ಅಂತೇಳಿ, ಚಿಪ್ ಸೆಟ್ ಅಂತೇಳಿ, ನೆಕ್ಸ್ಟ್ ಪ್ರೊಸೆಸರ್ ಸಾಕೆಟ್ ಅಂತ. ದೆನ್ ಫಾರ್ಮ್ ಫ್ಯಾಕ್ಟರ್ ಅಂದರೆ ಏನು? ಫಾರ್ಮ್ ಫ್ಯಾಕ್ಟರ್ ರೆಫರ್ಸ್ ಟು ದ ಮದರ್ ಬೋರ್ಡ್ಸ್ ಜಿಯೋಮೆಟ್ರಿ, ಡೈಮೆನ್ಷನ್, ಅರೇಂಜ್ಮೆಂಟ್ ಆ್ಯಂಡ್ ಎಲೆಕ್ಟ್ರಿಕಲ್ ರಿಕ್ವೈರ್ಮೆಂಟ್ಸ್. ಏನು ರಿಪ್ರೆಸೆಂಟ್ ಮಾಡುತ್ತೆ ಫಾರ್ಮ್ ಫ್ಯಾಕ್ಟರ್ ಅಂತಂದರೆ ಇಟ್ ರಿಪ್ರೆಸೆಂಟ್ಸ್ ದ ಅರೇಂಜ್ಮೆಂಟ್ ಆಫ್ ಆಲ್ ದ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ವಿಚ್ ಆರ್ ಯೂಸ್ಡ್ ಇನ್ ದಿಸ್ ಮದರ್ ಬೋರ್ಡ್. ಮದರ್ ಬೋರ್ಡ್ ಒಳಗಿರೋ ಎಲ್ಲ ಕಾಂಪೋನೆಂಟ್ಸ್ನ ಯಾವ ಥರ ಅರೇಂಜ್ಮೆಂಟ್ ಇರುತ್ತೆ, ಯಾವ ಥರ ಅದರ ಜಿಯೋಮೆಟ್ರಿಕ್ ಫಾರ್ಮ್ ಇರುತ್ತೆ, ಅದನ್ನ ಎಲೆಕ್ಟ್ರಾನಿಕ್ ನೆಸೆಸಿಟಿ ಏನೇನಿರುತ್ತೆ ಅದೆಲ್ಲನೂ ಇಂಡಿಕೇಟ್ ಮಾಡೋದು ದಿಸ್ ಫಾರ್ಮ್ ಫ್ಯಾಕ್ಟರ್ ಅಂತ ಕರಿತೀವಿ. ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್ ಹ್ಯಾವ್ ಬೀನ್ ಡೆವಲಪ್ಡ್ ಟು ಬಿಲ್ಡ್ ದ ಮದರ್ ಬೋರ್ಡ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಡಿಫ್ರೆಂಟ್ ಬ್ರ್ಯಾಂಡ್ಸ್.
ಅಂದರೆ ಈ ಮದರ್ ಬೋರ್ಡಲ್ಲೇ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದ್ದಾವೆ. ಎಲ್ಲ ಬ್ರ್ಯಾಂಡಲ್ಲೂ ಇದೇ ಥರ ಯೂಸ್ ಮಾಡಿರ್ತಾರೆ ಅಂತಲ್ಲ, ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ಥರ ಅದರ ಡೈಮೆನ್ಷನ್ ಚೇಂಜ್ ಆಗಿರುತ್ತೆ, ಒಂದೊಂದು ಸರ್ತಿ ಅದರದ್ದು ಇಂಟರ್ಫೇಸಸ್ ಚೇಂಜ್ ಆಗಿರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಂಪನಿ, ಯಾವ ಕಂಪ್ನಿ ಮದರ್ ಬೋರ್ಡ್ ತೊಗೊತೀವಿ ಅದು ಇದೇ ಥರ ಎಲ್ಲ ಮದರ್ ಬೋರ್ಡು ಒಂದೇ ಥರ ಇರುತ್ತೆ ಅಂತ ಹೇಳಿರ್ತಾರೆ. ನೆಕ್ಸ್ಟ್ the second one is the chipset. Chipset controls the majority of resources of the computer. ಅಂದರೆ ಕಂಪ್ಯೂಟರ್ ಒಳಗಿರೋ ರಿಸೋರ್ಸಸ್ನ ಕಂಟ್ರೋಲ್ ಮಾಡೋದು ಯಾವುದು? ಈ ಚಿಪ್ಸೆಟ್. ಇಟ್ ಕಂಟ್ರೋಲ್ಸ್ ದ ಮೆಜಾರಿಟಿ ಆಫ್ ದ ಕಂಪ್ಯೂಟರ್ ರಿಸೋರ್ಸಸ್. The function of chipset is to coordinate data transfer between the various components of the computer. ಚಿಪ್ಸೆಟ್ ಮೇನ್ ವರ್ಕ್ ಅಂತಂತಂದ್ರೆ ಡೇಟಾ ಏನು ಟ್ರಾನ್ಸ್ಮಿಟ್ ಆಗುತ್ತಲ್ಲ ಅದನ್ನ ಕೋಆರ್ಡಿನೇಟ್ ಮಾಡೋದು. ಕೋಆರ್ಡಿನೇಟ್ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ದ ವೇರಿಯಸ್ ಕಾಂಪೋನೆಂಟ್ಸ್ ಆಫ್ ದ ಕಂಪ್ಯೂಟರ್. ಅಂದರೆ ಬೇರೆ ಬೇರೆ ಕಾಂಪೋನೆಂಟ್ಸ್ ಅಲ್ಲಿ ಏನು ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ಕೋಆರ್ಡಿನೇಟ್ ಮಾಡೋದು ಇಟ್ ಈಸ್ ಅ ವರ್ಕ್ ಆಫ್ ದಿಸ್ ಚಿಪ್ಸೆಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, as the chipset is integrated into the motherboard, it is important to choose a motherboard which includes a recent chipset in order to maximize the computer's upgradability. ಅಂತಂದ್ರೆ ಏನಿರುತ್ತೆ, ಮಾಡರ್ನ್ ಆಗಿರೋ ಚಿಪ್ಸೆಟ್ ಇದ್ದರೆ we have to choose that one ಅಂತ ಹೇಳ್ತಾರೆ ಅಷ್ಟೇ. Next one is processor socket. A processor socket may be a rectangular connector into which the processor is mounted vertically. ಅದೊಂದೇನು ರೆಕ್ಟ್ಯಾಂಗ್ಯುಲರ್ ಆಗಿರೋ ಒಂದು ಕನೆಕ್ಟರ್. ಪ್ರೊಸೆಸರ್ ಸಾಕೆಟ್ ಅಂದರೆ ರೆಕ್ಟ್ಯಾಂಗಲ್ ಆಗಿರೋ ಒಂದು ಕನೆಕ್ಟರ್ into which the processor is mounted vertically. ಅದರಲ್ಲಿ ಏನಿರುತ್ತೆ, ವರ್ಟಿಕಲ್ ಆಗಿ ಪ್ರೊಸೆಸರ್ ಏನಾಗಿರುತ್ತೆ ಮೌಂಟ್ ಆಗಿರುತ್ತೆ, ಮೀನ್ಸ್ ಬಿಲ್ಡ್ ಆಗಿರುತ್ತೆ ಅಂತ ಅರ್ಥ. ಆರ್ ಸ್ಕ್ವೇರ್ ಶೇಪ್ಡ್ ಕನೆಕ್ಟರ್, ಸ್ಕ್ವೇರ್ ಆದರೂ ಇರ್ಬೋದು ಅಥವಾ rectangle ಆದ್ರೂ ಇರಬಹುದು, with many small connectors into which the processor is directly inserted. ಅದರೊಳಗೆ ಏನಿರುತ್ತೆ, ಸ್ಮಾಲ್ ಕನೆಕ್ಟರ್ಸ್ ಇರುತ್ತೆ, ಪ್ರೊಸೆಸರ್ಸ್ ಎಲ್ಲ ಏನಾಗುತ್ತೆ ಡೈರೆಕ್ಟ್ಲಿ ಕನೆಕ್ಟ್ ಮಾಡಲಿಕ್ಕೆ ದಿಸ್ ಪ್ರೊಸೆಸರ್ ಸಾಕೆಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ದೀಸ್ ಮದರ್ ಬೋರ್ಡ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ದೀಸ್ ತ್ರೀ ಥಿಂಗ್ಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ಟೈಪ್ಸ್ ಆಫ್ ಮದರ್ ಬೋರ್ಡ್. In motherboard also we have a types. The first one is XT and the second one is AP and the third one is baby AP and the fourth one is APX. These four are the types of the motherboard. XT stands for extended technology. AP stands for advanced technology and baby AP stands for baby advanced technology and ATX stands for advanced technology extended. Okay, these four are the types of the motherboard. This first we'll see the XT motherboard, that is extended technology. These are the old model motherboard. In these motherboards we find old model processor socket. ಅಂದ್ರೆ ಏನು, old model first ಬಂದಿರೋ ಮಾಡೆಲ್ ಯಾವುದು, ಈ XT model ಅನ್ನ motherboard. Okay, and it contains the old model processor socket only, that is LIF ಅಂತ ಬರುತ್ತೆ, low insertion force. LIF ಲೋ ಇನ್ಸರ್ಷನ್ ಫೋರ್ಸ್ ಅಂತ ಹೇಳಿ ಒಂದು ಪ್ರೊಸೆಸರ್ ಸಾಕೆಟ್ ಬರುತ್ತೆ. ಆ ಓಲ್ಡ್ ಪ್ರೊಸೆಸರ್ ಸಾಕೆಟ್ನ ಎಲ್ಲಿ ಯೂಸ್ ಮಾಡಿದ್ದಾರೆ, ಈ XT ಅನ್ನೋ ಮದರ್ ಬೋರ್ಡ್ ಅಲ್ಲಿ. ಮೀನ್ಸ್ ಇಟ್ ಇಸ್ ನಾಟ್ ಅ ಮಾಡರ್ನ್ ಮದರ್ ಬೋರ್ಡ್, ಇಟ್ ಇಸ್ ಅ ಓಲ್ಡ್ ಮದರ್ ಬೋರ್ಡ್ and it contains many slots and RAM slots, sockets and 12 pin power connector and no ports. ಇದರಲ್ಲಿ ಮದರ್ ಬೋರ್ಡ್ ಅಲ್ಲಿ ಈ XT ಮದರ್ ಬೋರ್ಡ್ ಅಲ್ಲಿ ಯಾವುದೇ ರೀತಿಯಾದಂತ ಪೋರ್ಟ್ಸ್ ಇಲ್ಲ, ಬಟ್ ಸಾಕೆಟ್ಸ್ ಇದೆ and RAM ಸಾಕೆಟ್ ಇದೆ. ಬಟ್ ಇಟ್ ಕಂಟೈನ್ಸ್ 12 ಪಿನ್ ಪವರ್ ಕನೆಕ್ಟರ್. ಪಿನ್ ಎಷ್ಟಿದೆ ಅಲ್ಲಿ ಪವರ್ ಕನೆಕ್ಟ್ ಮಾಡಲಿಕ್ಕೆ 12 ಪಿನ್ಸ್. XT contains 12 pin power connector. And example for this XT motherboard is Pentium 1, Pentium 2, Pentium 2 processor and Pentium MMX. ಈ ನಾಲ್ಕು ಪ್ರೊಸೆಸರ್ಸ್ ಏನಿದೆ ಎಕ್ಸಾಂಪಲ್ ಫಾರ್ ದಿಸ್ XT motherboard.
Next we will see this AT motherboard. AT stands for Advanced Technology. Advanced Technology motherboards have PGA, that is Pin Grid Array anta irutte. It has Pin Grid Array socket, adu Pin Grid Array, and the SDRAM slots, that is RAM slots, and 20 pin power connector, that is PCI slots, ISA slots. PCI ISA ಅಂತಂದ್ರೆ ನಿಮಗೆ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಟಾಪಿಕ್ ಅಲ್ಲಿ ಹೇಳ್ತೀನಿ. 20 pin connector, first one XT ಇರೋದು 12 pin connector, and this AT connects a 20 pin connector. Example for this is Pentium 3. AT ಗೆ example ಏನಿದೆ Pentium 3. And this baby AT is a, that is AT motherboards, that is Advanced Technology motherboards. It is a combination of both XT and AT. ಈ baby AT ಅನ್ನೋದನ್ನು it is a combination of XT and AT. They have a slot type processor sockets and a PGA processor sockets. ಯಾವ ತರ sockets ಇದೆ ಅಂತಂದ್ರೆ PGA processor sockets ಅಂತ ಸಿಗುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಏನಿರುತ್ತೆ, again it should also contains SDRAM slots ಅಥವಾ DDRAM slots, then PCI slots, ISA slots, but power connector pin ಎಷ್ಟಿರುತ್ತೆ ಇಲ್ಲಿನೂ 12 ಇರುತ್ತೆ. 12 power connector or 20 pin power connector ports ಎರಡೂ ಇರುತ್ತೆ. ಇದರೊಳಗಿರೋ ಕಾಂಬಿನೇಷನ್ಸ್ ಎಲ್ಲಾನು ಇದರೊಳಗೆ ಇರುತ್ತೆ, ಇದರೊಳಗಿರೋ ಕಾಂಬಿನೇಷನ್ಸ್ ಎಲ್ಲಾನು ಇದೆ ಇದರಲ್ಲಿರುತ್ತೆ. ಅಲ್ಲಿ XT ಒಳಗೆ ಯಾವ ಸ್ಲಾಟ್ಸ್ ಯೂಸ್ ಮಾಡಿದ್ದಾರೆ, ಎಷ್ಟು ಪಿನ್ ಕನೆಕ್ಟರ್ ಯೂಸ್ ಮಾಡಿದ್ದಾರೆ, ದೆನ್ AT ಒಳಗೆ ಯಾವ ಸ್ಲಾಟ್ಸ್ ಯಾವ ಪೋರ್ಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ, ಆ ಎರಡು ಕಾಂಬಿನೇಷನ್ ಆಗಿ ನಾವು ಏನಂತ ಕರಿತೀವಿ, ಈ ಬೇಬಿ AT ಅಂತ ಕರಿತೀವಿ. ಅಂಡ್ ಎಕ್ಸಾಂಪಲ್ ಫಾರ್ ದಿಸ್ ಈಸ್ Pentium 3 and a Pentium 4 processor. Pentium 3 and Pentium 4. And the last one is ATX, that is Advanced Technology Extended. The latest motherboards all are called as a ATX motherboard, designed by ATX form factor. ನಾನು ಆಗಲೇ ಹೇಳಿದೆ, first one is the XT is the old model, but nowadays all motherboards have the type called ATX. ATX form factor ಅಂತ ಕರೀತೀವಿ. In this motherboard we find the processor sockets, slots, again DDRAM slots, then PCI slots, AGP slots, primary and secondary IDE interfaces, and 20 pin connector to 24 pin ATX power connector and ports. ಇಲ್ಲೇನದ 20 pin ಸಿಗುತ್ತೆ ATX ಅಲ್ಲಿ, and 24 pin ATX ಸಿಗುತ್ತೆ. Example for this is Pentium 4 dual core, core 2 duo, then quad core i3, i5, i7 processors. These all are the example for this ATX. Okay, this is about motherboard. A motherboard is a large printed circuit board which is having the chips. Okay, chips, slots, ports, and other electronic components. And these are the characteristics of this motherboard, and types of motherboards are 4. We'll see in the next class.